ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ. ಸರ್ವ ಖಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿಯಾದಂತಹ ಆಯುರ್ವೇದ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳು ಹೇಗೆ ನಮಗೆ ಉಪಯುಕ್ತಕರ ಅಂತಕ್ಕಂತಹ ಸಂಗತಿಗಳನ್ನು, ವಿಚಾರಗಳನ್ನು ವಿಮರ್ಶೆ ಮಾಡ್ತಿದ್ದೀವಿ. ಅದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ತಾ ಇದ್ದೀವಿ. ಇವತ್ತು ನಾನು ನಿಮಗೆ ತಿಳಿಸ್ತಕ್ಕಂತಹ ಸಂಗತಿ ಶಯ್ಯ ಮೂತ್ರ. ಏನಿದು ಶಯ್ಯ ಮೂತ್ರ? ಶಯ್ಯ ಅಂದರೆ ನಿದ್ದೆ, ಮೂತ್ರ ಅಂದರೆ ಮೂತ್ರ ತ್ಯಾಗ ಆಗ್ತಕ್ಕಂಥದ್ದು. ಸರಳವಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಬೆಡ್ ವೆಟಿಂಗ್ ಅಂತ ಏನು ಕರಿತೀವಿ, ಮಲ್ಕೊಂಡಾಗ ಮೂತ್ರ ಆಗಿಬಿಡುತ್ತೆ. ಅನೇಕ ಸಂದರ್ಭದಲ್ಲಿ ನಾವು ಪುಟ್ಟ ಮಕ್ಕಳ ಪೇರೆಂಟ್ಸ್ ಹೇಳೋದನ್ನು ಕೇಳ್ತಾ ಇರ್ತೀವಿ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ. ಡಾಕ್ಟ್ರೇ, ಮಗು ಹೇಳ್ತಾ ಇದ್ದ ಕನಸಲ್ಲಿ ಮೂತ್ರ ಬಂದಂಗೆ ಆಗುತ್ತಂತೆ, ಬೆಳಗ್ಗೆ ಅದು ನೋಡಿದ್ರೆ ಹಾಸಿಗೆಲ್ಲ ಒದ್ದೆ ಆಗಿಬಿಡುತ್ತೆ. ಕನಸಲ್ಲಿ ಬರೋ ಮೂತ್ರಕ್ಕೂ ಹಾಸಿಗೆಲಾಗೋ ಮೂತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ? ಕನಸಲ್ಲಿ ಮೂತ್ರ ಬರೋದರಿಂದ ನಿಜವಾಗ್ಲೂ ಮೂತ್ರ ತ್ಯಾಗ ಆಗುತ್ತಾ? ಇದು ಒಂದು ಆಸ್ಪೆಕ್ಟು. ಎರಡನೇದು, ಸಿಕ್ಕಾಪಟ್ಟೆ ದೊಡ್ಡ ಸಾಮಾಜಿಕ ಸಮಸ್ಯೆಯಾಗಿ ಇದು ಪರಿವರ್ತಿತವಾಗಿಬಿಡುತ್ತೆ. ಪರ್ಸ್ನಲ್ ಪ್ರಾಬ್ಲಮ್ ಅಲ್ಲ, ಸೋಷಿಯಲ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಯಾಕೆ? ಆ ಮಗು ಆ ತಾರುಣ್ಯಾವಸ್ಥೆವರೆಗೂ ಅನೇಕ ಸಂದರ್ಭದಲ್ಲಿ ಈ ಶಯ್ಯ ಮೂತ್ರ ಇರತಕ್ಕಂಥದ್ದು, ಮೇಲಿಂದ ಮೇಲೆ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತಕ್ಕಂಥ ಅಭ್ಯಾಸ ಗೊತ್ತಿದ್ದು ಗೊತ್ತಿಲ್ಲದೆಯೋ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದ್ದಾಗ ಸಮಾಜ ಆ ವ್ಯಕ್ತಿಯನ್ನು, ಆ ಮಗುವನ್ನು ಒಂದು ವಿಭಿನ್ನ ವಿಚಿತ್ರ ಕೆಟ್ಟ ದೃಷ್ಟಿಕೋನದಲ್ಲಿ ನೋಡ್ತಕ್ಕಂಥದ್ದು, ಮುಖ್ಯವಾಹಿನಿಗೆ ಸೇರಿಕೊಳ್ಳದೆ ಇರತಕ್ಕಂಥದ್ದು ಒಂದು ಭಾಗ. ಆದರೆ ಆ ಸಮಸ್ಯೆಯಿಂದ ಬಳಲ್ತಕ್ಕಂತಹ ಮಗು ಇನ್ನಿತರ ಮಕ್ಕಳ ಜೊತೆ, ಸ್ನೇಹಿತರ ಜೊತೆ, ಸಂಬಂಧಿಕರ ಮನೆಯಲ್ಲೋ, ನೆಂಟರ ಮನೆಯಲ್ಲೋ, ಬೇರೆ ಇನ್ನಿತರ ಕಡೆ ಇರಬೇಕು ರಾತ್ರಿ ಇಡೀ ಅಂತಕ್ಕಂಥ ಸಂದರ್ಭದಲ್ಲಿ ಎಂತಹ ಒಂದು ಸಂಕಟ, ಮುಜುಗರವನ್ನು ಅನುಭವಿಸ್ಬೋದು ಅಂತ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಗೆ ಆ ಕನೆಕ್ಟಿವಿಟಿ ಹೇಳ್ತೀನಿ. ನಿದ್ದೆಯಲ್ಲಿ ಕನಸು ಮೂತ್ರ ಆದಂಗೆ ಆಗಿಬಿಡುತ್ತೆ, ಆದರೆ ಬೆಳಗ್ಗೆ ಎದ್ದಷ್ಟೊತ್ತಿಗೆ ಹಾಸಿಗೆಯಲ್ಲಿ ಮೂತ್ರ ಆಗಿಬಿಟ್ಟಿರುತ್ತೆ. ಇದನ್ನು ಇನ್ನೊಂದು ದೃಷ್ಟಿಕೋನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು, ನಮಗೆ ಬ್ಲ್ಯಾಡರು ಫುಲ್ಲಾಗಿರುತ್ತೆ, ಬ್ಲ್ಯಾಡರು ತನ್ನ ಲ್ಯಾಕ್ಸಿಸಿಟಿಯನ್ನು ಕಳ್ಕೊಂಡಿರುತ್ತೆ. ಅದಾದ ಮೇಲೆ ಸೋಮಾರಿತನವೋ, ಗಾಢವಾದಂತಹ ನಿದ್ದೆ ಇದಕ್ಕಿಂತ ಹೆಚ್ಚಾಗಿ ಪ್ರಾದುರ್ಭಾವ ಆಗ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲೇ ಮೂತ್ರ ತ್ಯಾಗದ ಆಗ್ತಕ್ಕಂಥದ್ದು. ಆಮೇಲೆ ನ್ಯೂರಾನ್ಸು ತನ್ನದೇ ಆದಂತಹ ವಿಭಿನ್ನ ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಕ್ಕಂಥದ್ರಿಂದ ಅತಿ ತ್ವರಿತವಾಗಿ ಅವರು ಎಚ್ಚರ ಆಗಿ ಎದ್ದು ಬಾತ್ರೂಮ್ಗೆ ಹೋಗ್ಲಿಕ್ಕಿಂತ ಮುಂಚೆನೇ ತನ್ನ ಗಮನಕ್ಕೆ ಬರದೇನೆ ಮೂತ್ರ ಆಗ್ತಕ್ಕಂಥ ಸಾಧ್ಯತೆಗಳು ಇದೆ. ಸೊ ಫಸ್ಟು ಇಷ್ಟೆಲ್ಲ ನಾವು ವಿಸ್ತೃತವಾಗಿ ಇದ್ರ ಬಗ್ಗೆ ಪೀಠಿಕೆಯನ್ನು ಹಾಕಿದಾಗ ಹೆದರ್ಕೊಂಡ್ಬಿಡ್ಬೇಕಾ? ಹೀಗೆ ಯಾರು ನಮ್ಮಲ್ಲಿದ್ದರೆ ಆತಂಕದ ಪರಿಸ್ಥಿತಿಯ? ಎಸ್, ಒಂದು, ಹೆದರ್ತಕ್ಕಂಥ ಅವಶ್ಯಕತೆ ಖಂಡಿತ ಇಲ್ಲ, ಯಾವ ಕಾರಣಕ್ಕೂ ಹೆದರೋದು ಬೇಡ. ಎರಡನೆಯ ದೃಷ್ಟಿಕೋನದಲ್ಲಿ ಏನಪ್ಪ ಅಂದರೆ, ಆ ಮಗುವಿಗೆ ಆ ವಯಸ್ಸಿನಲ್ಲಿ, ಆ ಹಂತದಲ್ಲಿ ನಾವು ಸಾಕಷ್ಟು ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಪೇರೆಂಟ್ಸ್ ಆಗಿ ಮಾಡಬೇಕು. ಆದರೆ ಅದನ್ನು ನಾವು ಬಹುತೇಕ ಸಂದರ್ಭದಲ್ಲಿ ಮಾಡೋದಿಲ್ಲ. ಹೊಡಿತೀವಿ, ಬೈತೀವಿ. ಇದು ಕೂಡ ಒಂದು ಪ್ರಮುಖವಾದಂತಹ ಕಾರಣ. ಅನೇಕ ಸಂದರ್ಭಗಳಲ್ಲಿ ಸ್ಕೂಲಲ್ಲಾಗಿರ್ಬೋದು, ಟ್ಯೂಷನಲ್ಲಾಗಿರ್ಬೋದು, ಮನೆಯಲ್ಲಿ ಇನ್ನಿತರ ಹಿರಿಯ ಸದಸ್ಯರಾಗಿರ್ಬೋದು, ಸಿಂಪಲ್ ಪೇರೆಂಟ್ಸ್ ಆಗಿರ್ಬೋದು, ಜಾಸ್ತಿ ಭಯ ಪಡಿಸಿದ್ರೆ, ಪನಿಷ್ಮೆಂಟ್ ಕೊಡೋದು, ಹೆದರಿಸ್ತಕ್ಕಂಥ ಪದ್ಧತಿಯನ್ನು ಮಾಡಿದರೆ, ರೆಸಿಸ್ಟ್ ಮಾಡದೇ ಇರತಕ್ಕಂತಹ ಸಂದರ್ಭದಲ್ಲಿ ಕೂಡ ಬೆಡ್ ವೆಟ್ಟಿಂಗ್ಗೆ ಒಳಗಾಗ್ತಕ್ಕಂತಹ ಸಂಗತಿಗಳು, ಸಂದರ್ಭಗಳು ಬಹಳ ಜಾಸ್ತಿ ಅಂತಕ್ಕಂಥ ಕರಿತೀವಿ. ರೆಮಿಡೀಸ್ ಏನು ಅಂತ ವಿಚಾರ ಮಾಡ್ತಾ ಹೋದಾಗ ಅನೇಕ ರೆಮಿಡೀಸ್ ಇದೆ. ಇವತ್ತು ಮತ್ತೆ ನಾಳಿನ ಕಂತಿನಲ್ಲೂ ಕೂಡ ಇದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆನ ನಾನು ನಿಮ್ಮ ಜೊತೆ ಮಾಡ್ತೀನಿ. ಫಸ್ಟ್ ಮೋಸ್ಟ್, ಆ ಮಗುವಿನ ಆ ಸಂದರ್ಭ, ಆ ಹಂತದಿಂದ, ಆ ಮನಸ್ಥಿತಿಯಿಂದ ಹೊರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು. ಸಾಕಷ್ಟು ಕೌನ್ಸಿಲಿಂಗು. ಏನು ಡಾಕ್ಟ್ರೇ ಕೌನ್ಸಿಲಿಂಗು ಅಂತೀರಾ? ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಳ್ಳೋದಾ? ಸೈಕಾಲಜಿ ಟ್ರೀಟ್ಮೆಂಟ್ ಬೇಕಾ? ಅಥವಾ ಯಾರಾದರೂ ಒಂದು ಒಳ್ಳೆ ಕೌನ್ಸಿಲರ್ ಹತ್ರ ಕರ್ಕೊಂಡೋಗಿ ಅವ್ರ ಕಡೆಯಿಂದ ಬರ್ತಕ್ಕಂಥ ಉಪದೇಶವೇ ಇದಕ್ಕೆ ಮದ್ದ? ಸಿಂಪಲ್ ಪೇರೆಂಟ್ಸು, ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ ಯಾರಿದ್ದಾರೆ ಮನೆಯಲ್ಲಿ, ಬಾ ಮಗು, ಇದೆಲ್ಲ ಏನೂ ತೊಂದರೆ ಆಗ್ತಕ್ಕಂಥದ್ದಲ್ಲ, ಇದು ತೊಂದರೆನೇ ಅಲ್ಲ, ಈ ಸಮಸ್ಯೆಯಿಂದ ನೀನು 100ಕ್ಕೆ 100 ಹೊರಬರಲಿಕ್ಕೆ ಸಾಧ್ಯ. ಈ ಥರ ಲಕ್ಷಾಂತರ ಜನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಅನೇಕ ಸಂದರ್ಭದಲ್ಲಿ ಡಿಗ್ರಿ ಮದುವೆ ಆಗ್ತಕ್ಕಂಥ ಹುಡುಗಿಯರು ಕೂಡ, ಮದುವೆಗೆ ಬರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಶಯ್ಯ ಮೂತ್ರದಿಂದ ಬಳಲ್ತಕ್ಕಂಥದ್ದು. ಅಂತಹ ಅವಸ್ಥೆಯಿಂದ ಸಂಪೂರ್ಣವಾಗಿ ಹೊರಗೆ ಬಂದು ಅವರು ಕೂಡ 100ಕ್ಕೆ 100 ಸಮಾಜದ ಮುಖ್ಯವಾಹಿನಿಯಲ್ಲಿ ಇನ್ನಿತರ ಶ್ರೀ ಸಾಮಾನ್ಯರ
ಹಂತದಲ್ಲೇ ಆರೋಗ್ಯವಾಗಿರ್ತಕ್ಕಂಥ ಅನೇಕ ನಿದರ್ಶನಗಳನ್ನು ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ನಾನು ನಿಮಗೆ ವಾಚ್ ಮಾಡಬಲ್ಲೆ. ಫಸ್ಟು ಆ ಮೈಂಡ್ ಸೆಟ್ಟನ್ನು ರಿಪೇರಿ ಮಾಡ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಫೋಕಸನ್ನು ಮಾಡಬೇಕು. ನೆಕ್ಸ್ಟು ಡಾಕ್ಟ್ರೇ ಇನ್ನೊಂದು ಐಡಿಯಾ ಮಾಡಿಬಿಟ್ಟೆ, ಇದೇ ಹೇಳೋದು ಪೇರೆಂಟ್ಸು, ನೀರೇ ಕೊಡಲ್ಲ ಸರ್ ಮಗುಗೆ, ನೀರು ಕೊಟ್ಟರೆ ತಾನೇ ಮೂತ್ರ ಆಗೋದು, ಹಾಗಾಗಿ ನಾವು ನೀರನ್ನೇ ನಿಲ್ಲಿಸ್ಬಿಡ್ತೀವಿ, ಅವಾಗ ಹೆಂಗೆ ಮೂತ್ರ ಆಗುತ್ತೆ ನೋಡೋಣ. ಡೆಫಿನೆಟ್ಲಿ ಮೂತ್ರಪಿಂಡಕ್ಕೆ ಹಾನಿಕರವಾದಂಥ ವಿಚಾರ. ನೀರನ್ನು ಕೊಡದೇ ಇರೋದು ಒಳ್ಳೆಯ ಪದ್ಧತಿ ಅಲ್ಲ. ಸೊ ನೀರನ್ನು ಚೆನ್ನಾಗಿ ಕುಡಿ. 6, 7, 8 ಗಂಟೆವರೆಗೂ ನೀರನ್ನು ಕುಡಿ. ರಾತ್ರಿ 8 ಗಂಟೆ ಆದಮೇಲೆ ಆ ಕಂಠ ಪೂರ್ತಿ ನೀರನ್ನು ಸೇವನೆ ಮಾಡ್ತಕ್ಕಂಥ ಸಪೋರ್ಟು ಅಭ್ಯಾಸ ಇದ್ದರೆ ಅದನ್ನು ವರ್ಜ್ಯ ಮಾಡಿ. ಅದ್ರ ಮೇಲೆ ನೀರು ಕೊಡ್ತಕ್ಕಂಥದ್ದು ಬೇಡ. ಅತಿ ತ್ವರಿತವಾಗಿ ಡಿನ್ನರ್ನ ಮಾಡಬೇಕು. 7ರಿಂದ 7 ಒಳಗೆ ಬಿಫೋರ್ 7:30 ಊಟವನ್ನು ಮುಗಿಸಿ, ಊಟ ಆಕೆ ಮುಂಚೆ ಅಥವಾ ಊಟದ ಜೊತೆ ಅಥವಾ ಊಟದ ನಂತರ ಎಷ್ಟು ಅಲ್ಪ ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟನ್ನು ಸೇವಿಸಿ, ತದನಂತರ ನೀರನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಅದರರ್ಥ ನೀರನ್ನೇ ಕುಡಿಬೇಡಿ ಅಂತಲ್ಲ. ಬೆಳಗ್ಗೆ ಸೂರ್ಯೋದಯದಿಂದ ಹಿಡಿದು ರಾತ್ರಿ ಮಲಗುವವರೆಗೂ, ಅಂದರೆ ಊಟದ ಸಮಯದವರೆಗೂ ಚೆನ್ನಾಗಿ ನೀರನ್ನು ಕುಡೀರಿ. ಪಾಯಿಂಟ್ ನಂಬರ್ 1. ಮಲಗಲಿಕ್ಕಿಂತ ಮೊದಲು. ಆಮೇಲೆ ಈ ಅಭ್ಯಾಸ ಅತ್ಯಂತ ಪುಟ್ಟ ಮಕ್ಕಳಲ್ಲಿದ್ದರೆ ಪೇರೆಂಟ್ಸು ಅಲಾರಮನ್ನು ಇಟ್ಕೊಂಡು ರಾತ್ರಿ ಸುಮಾರು 1 ಅಥವಾ 2 ಬಾರಿ, ಅಂದರೆ ಮೇ ಬಿ ಅರೌಂಡ್ 12 o'clock ಅರೌಂಡ್ 4 o'clock ಒಂದ್ಸಲಿ ಚಿಕ್ಕ ಅಲಾರಮ್ ಇಟ್ಕೊಂಡು ಬಾತ್ರೂಮ್ಗೆ ಹೋಗಿ ಸಿಂಪಲಾಗಿ ನಲ್ಲಿ ಬಿಟ್ಟರೆ ಸಾಕ್ರಿ. ಸ್ಟಿಮ್ಯುಲೇಷನ್ ಆಗುತ್ತೆ, ಮಗು ಮೂತ್ರ ತ್ಯಾಗ ಮಾಡುತ್ತೆ, ಹಾಸಿಗೆಯಲ್ಲಿ ಮಾಡೋದಿಲ್ಲ ಅಂತಕ್ಕಂಥದ್ದು. ಇದು ಪೀರಿಯಾಡಿಕಲ್ ಅಭ್ಯಾಸ ಮಾಡಿಸ್ತಾ ಬರಬೇಕು. ಬ್ಲ್ಯಾಡರ್ ಟೋನಿಸಿಟಿ ಆಫ್ ದ ಬ್ಲ್ಯಾಡರ್ ಚೆನ್ನಾಗಾದರೆ ಈ ಸಮಸ್ಯೆನ 100ಕ್ಕೆ 100 ಹತ್ತಿಕ್ಕಲಿಕ್ಕೆ ಸಾಧ್ಯ ಅಂತ. ಥರ್ಡ್ ಮೋಸ್ಟ್ ರೆಮಿಡಿ ಏನು ಗೊತ್ತಾ? ಬಿಳಿ ಎಳ್ಳನ್ನು ತಗೊಳ್ಳಿ, ತುಪ್ಪದಲ್ಲಿ ಹುರಿದ್ಕೊಂಡು ಬಿಡಿ. ಘಮ ಘಮ ಅಂತ ವಾಸನೆ ಬರಬೇಕು. ತನ್ನದಂಥ ವಿಶಿಷ್ಟವಾದಂತಹ ಪರಿಮಳವನ್ನು ಇದು ಕೊಡುತ್ತೆ. ಇನ್ನೊಂದು ಕಡೆ ಬೆಲ್ಲದ ಪಾಕವನ್ನು ಮಾಡಿಟ್ಕೊಳ್ಳಿ. ಹೇಗೆ ಬೆಲ್ಲದ ಪಾಕ ಮಾಡ್ತಕ್ಕಂಥದ್ದು? ಬೆಲ್ಲ ನಾರು ಪಾಕ ಬರಬೇಕು ಅಂತ ಕರಿತೀವಿ. ಅಂದರೆ ಚೆನ್ನಾಗಿ ಬೆಲ್ಲ ಕುದ್ದ ಮೇಲೆ, ಲಿಕ್ವಿಫೈ ಆದಮೇಲೆ ಹೀಗೆ ಮಾಡಿದ ತಕ್ಷಣ ಅಂಟು ಬರಬೇಕು, ದಾರ ತಂತುವತ್ ಸದೃಶ ಬರಬೇಕು. ಒಂದು ದಾರ ಈ ಕಡೆಯಿಂದ ಈ ಕಡೆ ಎಳೆದ್ರೆ ಏನು ಫೀಲಿಂಗ್ ಬರಬೇಕು, ಆ ಫೀಲಿಂಗಲ್ಲಿ ಬೆಲ್ಲದ ಪಾಕ ಆಗಬೇಕು. ಇದಕ್ಕೆ ನಾರು ಪಾಕ ಅಂತಕ್ಕಂಥದ್ದನ್ನು ನಾವು ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳ್ತೀವಿ. ಈ ನಾರು ಪಾಕದ ಬೆಲ್ಲಕ್ಕೆ ಸ್ವಲ್ಪ ಕಾರ್ಡಮಮ್, ಏಲಕ್ಕಿಯ ಸೂಕ್ಷ್ಮ ಪುಡಿಯನ್ನು, ಫೈನ್ ಪೌಡರ್ನ ಹಾಕ್ತಕ್ಕಂಥದ್ದು, ಮತ್ತು ಈ ತುಪ್ಪದಲ್ಲಿ ಹುರಿದಿರತಕ್ಕಂಥ ಎಳ್ಳನ್ನು ಹಾಕ್ತಕ್ಕಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಅದರ ಮೇಲೆ ಇದನ್ನು ಸುರಿದು ಕೇಕ್ ಥರ, ಚಿಕ್ಕ ಬಿಲ್ಲೆಗಳ ಥರ ಕಟ್ ಮಾಡಿಟ್ಬಿಡಿ. ಇದನ್ನು ಸುಮಾರು ಸಾಯಂಕಾಲ 4ರಿಂದ 6 ಗಂಟೆ ಒಳಗೆ ಸೂರ್ಯಾಸ್ತಮದ ಸಂದರ್ಭದಲ್ಲಿ ಇದನ್ನು ಕೊಟ್ಟುಬಿಡಿ. 1ರಿಂದ 2 ಟಿಕ್ಕಿ ಸೈಜಲ್ಲಿ ಪುಟ್ಟ ಚಾಕ್ಲೇಟ್ನ ಫಾರ್ಮ್ಯಾಟ್ನಲ್ಲಿ ತುಂಬ ಸುಮಧುರವಾದ, ಸ್ವಾದಿಷ್ಟವಾದ, ರುಚಿಕರವಾದ, ಮಗು ಬೇಡ ಅಂತ ರೆಸಿಸ್ಟ್ ಮಾಡದೇ ಇರತಕ್ಕಂಥ ಹಂತದಲ್ಲಿ ಪ್ರೆಸೆಂಟಬಲ್ ಆಗಿರಬೇಕು ಅಂತ ನನ್ನ ಉದ್ದೇಶ. ಆ ಹಂತದಲ್ಲಿ ನಾವು ಇದನ್ನು ಕೊಟ್ಬಿಟ್ರೆ ಮಗು ಆಸ್ವಾದಿಸುತ್ತೆ. ಇದು ಶಯ್ಯ ಮೂತ್ರಕ್ಕೆ ಒಂದು ಪ್ರಬಲವಾದ, ಪ್ರಮುಖವಾದ ಅಸ್ತ್ರ ಅಂತ ಕರಿತೀವಿ. ಶಯ್ಯ ಮೂತ್ರ ಅಂದ ತಕ್ಷಣ ಭಯ ಭಾಳ ಹಂತದಲ್ಲಿ, ಭಾಳ ರೀತಿಯಲ್ಲಿ ಮಕ್ಕಳಿಗೆ ಇರಲ್ಲ, ಆದರೆ ಪೇರೆಂಟ್ಸಿಗೆ ಭಾಳ ಹಂತದಲ್ಲಿ ಇರುತ್ತೆ ಅಂತ. ಅಯ್ಯೋ ಹೀಗೆ ಆಗಿಬಿಟ್ರೆ ಹೇಗೆ, ಸ್ಕೂಲಲ್ಲಿ ಎಕ್ಸ್ಕರ್ಷನ್ಗೆ ಕಳಿಸೋದು ಹೇಗೆ, ರಿಲೇಷನ್ ಮದುವೆಗೆ ಹೋಗೋದು ಹೇಗೆ, ಮದುವೆ ಮನೇಲಿ ಮಗುನ ಇರಿಸೋದು ಹೇಗೆ, ಯಾವುದಾದ್ರು ಸಭೆ ಸಮಾರಂಭ ರಾತ್ರಿ ಉಳ್ಕೊಳ್ಬೇಕು. ವಾಸ್ತವಿಕವಾಗಿ ಅನೇಕ ಸಂದರ್ಭದಲ್ಲಿ ಅನೇಕ ವರ್ಷಗಳು ಸಮಾಜದ ಮುಖ್ಯವಾಹಿನಿಯಿಂದ ಆ ಮಗು ಹಿಂಜರಿಯುತ್ತೆ. ಇದು ಮನಸ್ಸಿನಲ್ಲಿ ಗಾಢವಾದಂಥ ರೀತಿಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಇವತ್ತು ಅನೇಕ ವಿಧವಾದಂತಹ ಮನೆ ಮದ್ದುಗಳು, ಎಳ್ಳಾಗಿರ್ಬೋದು, ಹೀಗೆ ಅನೇಕ ವಿಧವಾದಂತಹ ಚೇಂಜಸ್ ಏನೇನು ನಾವು ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡ್ವಿ. ನಾಳಿನ ಸಂಚಿಕೆಯಲ್ಲಿ ಇನ್ನೂ ವಿಸ್ತೃತವಾಗಿ ಅತ್ಯಂತ ಜಟಿಲವಾದಂಥ ಈ ಸಮಸ್ಯೆ ಹೇಗೆ ಸರಳವಾಗಿ ಇದರಿಂದ ನಿವಾರಣೆಯನ್ನು ಹೊಂದಬಹುದು, ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು ಅಂತ ನೋಡೋಣ. ಕಾಯ್ತಾ ಇರಿ. ನಾಳಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ವಾಪಸ್ ಬರ್ತೀನಿ. ನಮಸ್ಕಾರ.